ಗಡಿನಾಡು, ಹೊರನಾಡು ಹೀಗೆಲ್ಲ ವಿಶ್ಲೇಷಣೆ ಮಾಡ್ತೇವೆ. ಆದರೆ ತವಳವ ನಾಡಿನ ದಕ್ಷಿಣದ ಭಾಗದ ಒಂದು ಪರಮ ಪವಿತ್ರ ಪುರಾಣ ಪ್ರಸಿದ್ಧ ಕ್ಷೇತ್ರ ಅದು ಕಣ್ವ ತೀರ್ಥ. ಕಣ್ವ ಮುನಿಗಳಿಂದಲೇ ಆರಾಧಿಸಲ್ಪಟ್ಟಂಥ ಸ್ಥಳ ಅಂತ ಹೇಳುವಂಥ ಪ್ರತೀತಿ. ಇವತ್ತು ಅದೇ ದಕ್ಷಿಣ ಭಾಗದ ತುತ್ತ ತುದಿಯ ಮದನಂತೇಶ್ವರ ಮಧುರು ಗಣಪತಿಯ ಬ್ರಹ್ಮಕಲಶೋತ್ಸವದ ಸಂದರ್ಭಗಳು ಆಗ್ತಾ ಇದೆ. ಈ ಪುರಾಣ ಪ್ರಸಿದ್ಧ ಕ್ಷೇತ್ರ ಆ ಕಾಲದಲ್ಲಿ ಬಹುಶಃ ತಮಗೆಲ್ಲ ತಿಳಿದ ಹಾಗೆ ಇದು ಸುಮಾರು ಸಾವಿರಾರು ವರ್ಷಗಳ ಹಿಂದಿನ ಕ್ಷೇತ್ರಗಳು. ಭಾರತದ ಪ್ರಸಿದ್ಧ ಪುರಾಣ ಕ್ಷೇತ್ರಗಳಲ್ಲಿ ಒಂದು ಅಂತ ಉಲ್ಲೇಖಿತವಾಗಿದೆ ಭಾರತದ ಇತಿಹಾಸದ ಭೂಪಟದಲ್ಲಿ. ಅಲ್ಲಿ ಇರುವ ಒಂದು ದೊಡ್ಡ ಅಶ್ವತ್ಥ ಮರ, ಕಣ್ವ ಮಹರ್ಷಿಗಳು ಆನಂತರದಲ್ಲಿ ಅವರು ತಪಸ್ಸು ಮಾಡ್ತಿರುವ ಸ್ಥಳದಲ್ಲಿ ಎಲ್ಲ ಅಶ್ವತ್ಥ ಮರಗಳ ಎಲೆಗಳು ಅಲ್ಲಾಡ್ತಿರುವುದು ನೋಡಬಹುದು. ಇಂದಿಗೂ ಅಶ್ವತ್ಥದ ಮರದ ಎಲೆ ಋಷಿಗಳ ಒಂದು ಆದೇಶದಂತೆ ಅದರ ವಿಜಯಧ್ವಜರು ತದನಂತರದ ಇದು ಮಾಡಿದವರು, ತಪಸ್ಸು ಮಾಡಿದವರು, ಆ ಅಶ್ವತ್ಥದ ಮರದ ಎಲೆ ಅಲ್ಲಾಡ್ತಾ ಇಲ್ಲ. ಸಮುದ್ರ ತೀರ ಆ ಕಡೆಯಲ್ಲಿ ಇರುವಂಥದ್ದು. ಸಮುದ್ರ ತೀರದ ತೆರೆಗಳು ಹೆಚ್ಚು ಜೋರಾದ ತೆರೆಗಳು ಅಲ್ಲಿ ಬರುವಂಥದ್ದಿಲ್ಲ, ಶಾಂತ ಸಮುದ್ರ. ನಮ್ಮ ಈ ಕದಿರಿ ಅಥವಾ ಈ ಪರಿಸರದ ಎಲ್ಲ ದೇವಳಿಗ ಬಂಧುಗಳು ಇಂಥವರಿಗೆಲ್ಲ ಮೂಲ ಸ್ಥಾನ, ಗೌರವಾನ್ವಿತ ವೀರಪ್ಪ ಮೊಯ್ಲಿಯವರಿಗೆ ಮೂಲ ಸ್ಥಾನ ಕಣ್ವ ತೀರ್ಥದ ಪ್ರದೇಶ ಅಂತ ಹೇಳುವಂಥದ್ದು ಒಂದು ನಂಬಿಕೊಂಡದ್ದು. ತವಳವ ಪ್ರದೇಶದ ಒಂದು ವಿಶಿಷ್ಟವಾದಂಥ ಭೂಭಾಗ. ಅಲ್ಲೇ ಪಕ್ಕದಲ್ಲೇ ದೈವಾರಾಧನೆಯ ಒಂದು ಪ್ರಸಿದ್ಧ ಮಾಡ ಕ್ಷೇತ್ರ, ಸರ್ವಧರ್ಮ ಸಮನ್ವಯದಿಂದ ನಡೆಯುವಂಥದ್ದು ಅಲ್ಲೇ ಪಕ್ಕದಲ್ಲೇ ಇದೆ. ಪೇಜಾವರ ಮಠದ ಆಡಳಿತಕ್ಕೊಳಪಟ್ಟಂತ ಮಠ ಅದು ಪೇಜಾವರ ಮಠದಿಂದ ಮೂಲ ಅಲ್ಲ, ಅದು ಹಿಂದಿನ ತೀರ್ಥಕ್ಷೇತ್ರ. ಇವತ್ತು ಅದರ ಆಡಳಿತಕ್ಕೊಳಪಟ್ಟ ಸ್ಥಳ. ಉಡುಪಿಯ ಅಷ್ಟಮಠಗಳ ಎರಡೆರಡು ಯತಿಗಳ ಒಂದು ದ್ವಂದ್ವದ ಚಿಂತನೆ ಅದು ಆದದ್ದು ಆ ಕಣ್ವ ತೀರ್ಥ ಮಠದ ಈ ಮುಂಭಾಗದಲ್ಲಿ ಇರುವಂಥ ಇನ್ನೊಂದು ಅಶ್ವತ್ಥ ಮರದ ಕಟ್ಟೆಯ ಬುಡದಲ್ಲಿ ದ್ವಂದ್ವ ಅಶ್ವತ್ಥ ಕಟ್ಟೆ ಅಂತ ತಿಳ್ಕೊಂಡೆ ಅಲ್ಲಿ ಹೆಸರು. ಹಾಗಾಗಿ ಉಡುಪಿಯ ಪರ್ಯಾಯ ಕುತ್ಕೊಳ್ಳುವಂಥ ಎಲ್ಲ ಸ್ವಾಮಿಗಳು ಅಲ್ಲಿಗೆ ಬಂದು ಹೋಗುವಂಥದ್ದು. ಮಧ್ಯಂತರದ ಕಾಲಘಟ್ಟದಲ್ಲಿ ನಾನು ಇತ್ತೀಚೆಗೆ ಹೇಳುತ್ತಿದ್ರೆ, ಪ್ರಸ್ತುತ ಅಯೋಧ್ಯೆಯ ವಿಶ್ವಸ್ತರಾದಂಥ ಪೇಜಾವರ ಶ್ರೀಗಳು, ಪ್ರಸ್ತುತ ಶ್ರೀಗಳು ಅಯೋಧ್ಯೆಯಲ್ಲಿ ಅವರು ಪ್ರಾಣ ಪ್ರತಿಷ್ಠೆಗೆ ಹೋಗುವ ಮೊದಲು ಕಣ್ವ ತೀರ್ಥದಲ್ಲಿ ಸಮುದ್ರ ಸ್ನಾನ ಮಾಡಿ ಅಲ್ಲಿಯ ರಾಮಾಂಜನೇಯ ದೇವರಿಗೆ ಮತ್ತು ಅಲ್ಲಿಯ ಈಶ್ವರ ದೇವರಿಗೆ ಆಂಜನೇಯ ದೇವರಿಗೆ ನಮಸ್ಕರಿಸಿ ಅವರು ಇಲ್ಲಿಂದಲೇ ಅವರು ಹೊರಟದ್ದು, ಈ ತವಳವ ಪ್ರದೇಶದಿಂದ ಹೊರಟದ್ದು. ಇದು ಈಗಿನ ಪ್ರದೇಶ ಅಂದಾಗ. ಮಧ್ಯಂತರದಲ್ಲಿ ಜಿಲ್ಲೆಗಳು ಬೇರೆ ಆದಾಗ ಆ ಪ್ರದೇಶ ಸ್ವಲ್ಪ ಎಲ್ಲ ದೃಷ್ಟಿಯಿಂದ ಹಿಂದುಳಿದಿತ್ತು. ಕೇವಲ ಕೃಷಿ ಕೂಲಿ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರಿಗೆ ಮಾತ್ರ ಸೀಮಿತವಾಗಿದ್ದು, ಅಲ್ಲಿರುವ ಒಂದರ್ಥದ ವಿದ್ಯಾವಂತರುಗಳೆಲ್ಲ ಮಂಗಳೂರು ಈ ಪರಿಸರದಲ್ಲಿ ಸುಭಾಷ್ ಚಂದ್ರ ಇವರೆಲ್ಲ ಈ ಪ್ರದೇಶಕ್ಕೆ ಬಂದು ನೆಲೆಯಾದರು. ಮಧ್ಯದಲ್ಲಿ ರೈಲ್ವೆ ಟ್ರ್ಯಾಕ್ ಬರ್ತದೆ. ಎಲ್ಲಿಯ ತನಕ ಅಂತ ಹೇಳಿದ್ರೆ ಸುಮಾರು 20-25 ವರ್ಷಗಳ ಹಿಂದೆ ಎಲೆಕ್ಟ್ರಿಸಿಟಿ ಸಮೇತ ಇರಲಿಲ್ಲ ಅಲ್ಲಿ ಅಲ್ವಾ, ಕರೆಂಟಿನ ಸಂಪರ್ಕವೂ ಇರಲಿಲ್ಲ. ಯಾಕಂದ್ರೆ ಅದು ಆ ಕಡೆ ಕೇರಳ ಅಲ್ಲ, ಈ ಕಡೆ ಕರ್ನಾಟಕ ಅಲ್ಲ, ಬಟ್ ಕೇರಳದ ಆಡಳಿತ, ಕೇರಳದಲ್ಲೇ ಇರುವಂಥ ವ್ಯವಸ್ಥೆ. ಬೇರೆ ಬೇರೆಯ ಜೀರ್ಣೋದ್ಧಾರಗಳು ಶ್ರೀಗಳ ಉಪಸ್ಥಿತಿ ಆದ ನಂತರ ಇವತ್ತು ಸುಸಜ್ಜಿತವಾದಂತಹ ಕಲ್ಯಾಣ ಮಂಟಪ, ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ಬಂದು ಅಲ್ಲಿಯೇ ನೆಲೆ ನಿಂತು ಭಾಗವತ ಸಪ್ತಾಹ ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಪೂರ್ಣ ವ್ಯವಸ್ಥಿತವಾದಂಥ ಒಂದು ಪುಣ್ಯಪ್ರದ ಜಾಗ. ಪಕ್ಕದಲ್ಲಿರುವ ಈಶ್ವರ ದೇವಸ್ಥಾನವು ಊರಿನವರ ಸಹಕಾರ, ಬಡವರ ಸಹಕಾರ, ಶ್ರೀಗಳ ಒಂದು ಮುತುವರ್ತಿಯಲ್ಲಿ ಅತ್ಯದ್ಭುತವಾಗಿ ಜೀರ್ಣೋದ್ಧಾರಗೊಂಡಿದೆ. ಪಕ್ಕದಲ್ಲಿರುವ ನಾಗನಗಂಟೆ ಬಹುಶಃ ಹಿಂದೆ ನಾಗಮಂಡಲ ಅಂತ ಹೇಳುವಂಥದ್ದು ನೇತ್ರಾವತಿಯ ಕಡೆಗೆ ಆ ಕಡೆಗೆ ಇರಲಿಲ್ಲ. ಸುಮಾರು 20 ವರ್ಷಗಳ ಹಿಂದೆ ನೇತ್ರಾವತಿ ನದಿ ಅಂತ ಆ ಕಡೆ ಆದದ್ದು ಉಳ್ಳಾಲದ ನಾಗಮಂಡಲ. ಅದು ಬಹುಶಃ ನಿಮಗೆ ಇತಿಹಾಸ ಗೊತ್ತಿರಬೇಕು. ತದನಂತರ ಅಲ್ಲಿ ತಲಪಾಡಿಯಲ್ಲಿ ಒಂದು ನಾಗಮಂಡಲ ಆಯಿತು. ಇದು ದೊಡ್ಡ ಮನೆಯಲ್ಲಿ. ಇವತ್ತು ಆ ಪ್ರದೇಶದಲ್ಲಿ ನೇತ್ರಾವತಿ ನದಿಯ ದಕ್ಷಿಣ ಭಾಗದಲ್ಲಿರುವಂಥ ಕಣ್ವ ತೀರ್ಥ ಮಠದಲ್ಲಿ ಊರಿನ ಜನರ ಒಂದು ಪ್ರೇರಣೆ ಕಾಣ್ತದೆ. ಅದು ಯಾವುದೇ ಸ್ವಾಮಿಗಳ ಆದೇಶ ಅಂತ ನಾನು ಹೇಳಿಕ್ಕೆ ಹೋಗುವುದಿಲ್ಲ. ಊರಿನ ಜನರ ಪ್ರೇರಣೆ, ನಮವಾಗಿ ಮೂರು ನಾಗಮಂಡಲ ಮಲ್ಕೊಡು ಅಂತ ಹೇಳ್ಕೊಂಡು ಒಳ್ಳೆ ರೀತಿಯ ಅಲ್ಲಿಯ ಶ್ರಮಿಕ ವರ್ಗದ ಬಂಧುಗಳು ಸೇರಿಕೊಂಡು ಊರ ಪರೂರ ಸಹಕಾರದಿಂದ ವ್ಯವಸ್ಥಿತವಾದಂಥ ನಾಗಮಂಡಲವನ್ನು ಆಯೋಜನೆ ಮಾಡಿದ್ದಾರೆ. ನಾಡಿದ್ದು 22ನೇ ತಾರೀಕು ಮುಂಜಾನೆ ಅಲ್ಲಿ ಸೇವಾದಿಗಳು, ಪೂಜ್ಯ ಪೇಜಾವರ ಶ್ರೀಗಳು, ಸುಬ್ರಹ್ಮಣ್ಯ ಶ್ರೀಗಳು ಅವರ ಪಟ್ಟದೇವರ ಪೂಜೆ, ಅಷ್ಟೇಶ ಬಲಿ ಇದೆಲ್ಲದರೊಂದಿಗೆ ಸಂಪನ್ನಗೊಂಡು ಬೆಳಿಗ್ಗೆ 10 ಗಂಟೆಗೆ 10:30 ಗಂಟೆಗೆ ಸಭಾ ಕಾರ್ಯಕ್ರಮ. ಗೌರವಾನ್ವಿತ ಮೊಯ್ಲಿಯವರು ಮತ್ತು ಇನ್ನಿತರ ಅತಿಥಿಗಳು ಎಲ್ಲ ಬರಲಿಕ್ಕಿದ್ದಾರೆ. ಸಂಜೆ ಒಡಿಯೂರು ಶ್ರೀಗಳು ಇವರೆಲ್ಲ ಬರಲಿಕ್ಕಿದ್ದಾರೆ. ಸಂಜೆ 6 ಗಂಟೆಗೆ ಸರಿ ಮತ್ತು ಪ್ರಸಾದ ಭೋಜನದ ವ್ಯವಸ್ಥೆಗಳು ಇದೆ. ಸಂಜೆ 6 ಗಂಟೆಗೆ ಸರಿಯಾಗಿ ಹಾಲಿಟ್ಟು ಸೇವೆ ನಡೆಯಲಿಕ್ಕಿದ್ದು, 7ರಿಂದ ಹಾಲಿಟ್ಟು ಸೇವೆ ಪ್ರಸಾದದಿಂದ ಮೊದಲುಗೊಂಡು 7ರಿಂದ ನಾಗಮಂಡಲ 10 ಗಂಟೆಗೆ ಸರಿಯಾಗಿ ಸಮಾಪನಗೊಳ್ಳಲಿಕ್ಕಿದೆ. 10 ಗಂಟೆಗೆ ಸರಿಯಾಗಿ ನಾವು ಇಷ್ಟೇ ಮಾಧ್ಯಮದ ಮುಖಾಂತರ ಕೇಳುವಂಥದ್ದು ಉಳಿದ ವಿವರಗಳನ್ನು ಕೊಟ್ಟಿದ್ದೇವೆ.
ಇದೊಂದು ಐತಿಹಾಸಿಕ ಪ್ರಸಿದ್ಧವಾದಂಥ ಸ್ಥಳ. ಶ್ರಮಜೀವಿಗಳೇ ಎಲ್ಲ ಸೇರಿಕೊಂಡು ಮಾಡುವಂಥದ್ದು. ಕಳೆದ ಒಂದು 15 ದಿವಸಗಳಿಂದ ನಾನು ಹೋಗ್ತಾ ಇದ್ದೇನೆ. ಅಲ್ಲಿಯ ಯುವಕ ಸಂಘದವರು, ಬೇರೆ 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 ಯುವಕ ಸಂಘ ಇದೆ. ಅಲ್ಲಿ ಒಂದು ಪಕ್ಕದಲ್ಲಿ ಯುವಕ ಸಂಘ ಇದೆ, ಆಂಜನೇಯ ಯುವಕ ಸಂಘ ಇಲ್ಲಿ ಬಂದಿದ್ದಾರೆ. ಅಲ್ಲಿ ಯುವಕರ ಸ್ಫೂರ್ತಿ ನೋಡಿದರೆ ಅವರು ಮತ್ತು ಕುಟುಂಬಶ್ರೀ ಬಳಗದವರು, ಅಂದರೆ ಅಲ್ಲಿ ಬೇರೆ ಬೇರೆ ಬಳಗದವರು, ಅದರ ಪದಾಧಿಕಾರಿಗಳು ಬಂದಿದ್ದಾರೆ. ಅಲ್ಲಿ ಒಂದು ಶ್ರಮ ನೋಡಿದ್ರೆ ಉಂಟಲ್ಲ, ಆ ಯುವಕರು ಸೇರಿಕೊಂಡು ಬಹುಶಃ ನಾಡಿದ್ದು ಬೇಜಾರು ಬರುವಾಗ ಒಂದು ಕಣ್ವತಿಯಂತ ಮಠವ ಅಂತ ಹೇಳುವಂಥ ಪ್ರದೇಶವ ಅಂತ ಹೇಳುವ ಆಶ್ಚರ್ಯ ಆಗಬೇಕು. ಅಂದ್ರೆ ಆಡಳಿತಾತ್ಮಕವಾಗಿ ಅಲ್ಲಿ ಮಾಡಲಿಕ್ಕೆ ಆಗುದಿಲ್ಲ ಅವರಿಗೆ. ಅದು ಆ ಕಡೆ ರೈಲ್ವೆ ಸಂಬಂಧ ಪಡ್ತದೆ, ಈ ಕಡೆ ಪಂಚಾಯತಿಗೆ ಸಂಬಂಧ ಬೇರೆ ಬೇರೆ. ಆದರೆ ಆ ಊರಿನ ಯುವಕರು ಸೇರಿಕೊಂಡು ಇಡೀ ಸುಮಾರು ಒಂದು, ನನಗೆ ತಿಳಿದಾಗಿ 2-3 ಎಕರೆ ಸ್ಥಳವನ್ನು ಸ್ವಚ್ಛ ಮಾಡಿದ್ದಾರೆ. ಬಹಳ ಸುಸಜ್ಜಿತವಾಗಿ ಹೊರಗಿನ ಜನರು ಬರಲಿಕ್ಕೆ ಸ್ವಾಗತದ ರೀತಿಯಲ್ಲಿ ಅದನ್ನು ತಯಾರಿ ಮಾಡಿದ್ದಾರೆ. ದಿನನಿತ್ಯ ಸಂಜೆ ಸುಮಾರು 10-18 ಭಜನಾ ತಂಡಗಳು, ಪ್ರತಿದಿನ ಬೇರೆ ಬೇರೆ ಭಜನಾ ತಂಡಗಳು ಅಲ್ಲಿ ಬಂದು ಸುಮಾರು 6 ಗಂಟೆಯಿಂದ 7:30 ತನಕ ಭಜನೆ ಮಾಡಿ ತದನಂತರ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಮಹಿಳೆಯರು ಟೊಂಕ ಕಟ್ಟಿ ನಿಂತುಕೊಂಡಿದ್ದಾರೆ, ಬಹುಶಃ ಎಲ್ಲರೂ ಸುಸಜ್ಜಿತರಾಗಿ. ಹೀಗೆ ಇಂಥ ಒಂದು ವಿಶೇಷತೆಗಳನ್ನು ಒಳಗೊಂಡಂಥ ಪ್ರದೇಶ. ನಾಗಮಂಡಲದ ಹೆಸರಿನಲ್ಲಿ ಜನ ಒಂದರ್ಥದಲ್ಲಿ ಭಕ್ತಿಯ ಹೆಸರಿನಲ್ಲಿ ಕ್ರೋಢೀಕರಣವಾಗಿದ್ದಾರೆ. ನಾಡದು ಪೇಜಾವರ ಶ್ರೀಗಳಿಂದ ಮೊದಲುಗೊಂಡು, ಒಡಿಯೂರು ಶ್ರೀಗಳಿಂದ ಮೊದಲುಗೊಂಡು, ಸುಬ್ರಹ್ಮಣ್ಯ ಶ್ರೀಗಳು, ಮತ್ತೆ ಮಾಣಿಲ ಶ್ರೀಗಳು ಮತ್ತು ಇನ್ನಿತರ ಎಲ್ಲ ಬಂಧುಗಳು ಬಂದು, ಚಿತ್ರಾಪುರ ಶ್ರೀಗಳು ಇರ್ತಾರೆ. ಹಾಗೆ ಗೌರವಾನ್ವಿತ ಮಹಿಳೆಯವರು ಬರಲಿಕ್ಕಿದ್ದಾರೆ. ಎಲ್ಲರ ಒಂದುಗೂಡಿ ನಾಗಮಂಡಲದ ವ್ಯವಸ್ಥೆಗೆ ನೀವೆಲ್ಲರೂ ಹೆಚ್ಚು ಶಕ್ತಿ ಕೊಡಬೇಕು. ಮಾಧ್ಯಮದ ಬಂಧುಗಳು ಇಲ್ಲಿಂದ ಸಾಧ್ಯವಾದರೆ ತಾವೆಲ್ಲ ಬರಬೇಕು ಅಂತ ಹೇಳ್ಕೊಂಡು ನಾನು ನಾಗಮಂಡಲ ಸಮಿತಿಯ ಪರವಾಗಿ ನಾನು ಅಧ್ಯಕ್ಷನ ನೆಲೆಯಲ್ಲಿ ನಿಮಗೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮಗೂ ಅಂದರೆ ಬೇಜಾರು ಮಠ ಸಂಬಂಧಕ್ಕಿಂತ ಮೊದಲು ಬಹುಶಃ ಸಾರ್ವಜನಿಕ ಜೀವನದ ನನ್ನದ ಪ್ರಥಮದ ದಾರಿ ಅದು ಕಣ್ವ ತೀರ್ಥ ಅಂತ ಹೇಳೋದು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಸುಮಾರು 30ನೇ ತಾರೀಕು 30 ವರ್ಷಗಳ ಹಿಂದೆ ಅಲ್ಲಿಯ ಸೇವೆಯಲ್ಲಿ ಜನರ ಜೊತೆಗೆ ಸೇರುವಂಥ ಸೌಭಾಗ್ಯ ನಾಡದು. 20ನೇ ತಾರೀಕಿಗೆ ಉದ್ಯಾವರ ಮಾಡದಿಂದ ಹೊರದಿಬ್ಬಣ ಹೊರಲಿಕ್ಕಿದೆ. ಉದ್ಯಾವರ ಮಾಡ ಪುರಾಣ ಪ್ರಸಿದ್ಧ ಕ್ಷೇತ್ರದಿಂದ ಎಲ್ಲ ಸುತ್ತಮುತ್ತಲ ಎಲ್ಲ ಜನ ಬಂದು ಸೇರ್ಕೊಳ್ತಾ ಇದ್ದಾರೆ. ಮಹಿಳೆಯರು ಮತ್ತು ಭಜನಾ ತಂಡದ ಮುಗಿತ ಭಜನದ ಬಂಧುಗಳು ಎಲ್ಲ ಅವರ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವರಿದ್ದಾರೆ. ಅದರಲ್ಲೂ ತಾವುಗಳು ಪಾಲ್ಗೊಳ್ಳಬೇಕು ಅಂತ ತಿಳ್ಕೊಂಡು ಭಿನ್ನ ಮಾಡ್ತಾ ಇದ್ದೇನೆ ನಾನು. ರಾಷ್ಟ್ರೀಯ ಹೆದ್ದಾರಿಯ ಟೋಲ್ ಆದ ತಕ್ಷಣ ಕೇರಳ ರಾಜ್ಯ ಪ್ರಾರಂಭವಾಗ್ತದೆ. ಕೇರಳ ರಾಜ್ಯ ಪ್ರಾರಂಭವಾಗುವ ಹೈವೇಯ ಒಳಗಡೆ ನಾವು ಹೋಗಬೇಕಾದ ಅಗತ್ಯ ಇಲ್ಲ. ಬಲಭಾಗದಲ್ಲಿ ಇರುವ ಸರ್ವಿಸ್ ರೋಡ್ನಲ್ಲಿ ನಾವು ಒಳಗಡೆ ಹೋಗಿ ಸುಮಾರು ಒಂದು ಅರ್ಧ 2 ಫರ್ಲಾಂಗ್ ಮುಂದೆ ಹೋದಾಗ ಬಲಭಾಗಕ್ಕೆ ಕಣ್ವತೀರ್ಥ ಮಠಕ್ಕೆ ಅದು ನೇರ ಹೋಗ್ಲಿಕ್ಕೆ ಆಗ್ತದೆ. ಅದು ತಲಪಾಡಿಯಿಂದ 1.5 ಕಿಲೋಮೀಟರ್. ಟೋಲ್ ಆದ ತಕ್ಷಣ ಹೈವೇಯ ಒಳಗೆ ಹೋಗುದು ಬೇಡ, ಸರ್ವಿಸ್ ರೋಡ್ನ ಎಡಭಾಗಕ್ಕೆ ಹೋಗುವುದು ಬೇಡ, ತುಂಬಾ ಮುಂದೆ ಹೋಗಿ ಬರಬೇಕಾಗ್ತದೆ. ಬಲಭಾಗಕ್ಕೆ ಕೇರಳದ ಹೈವೇ ನೋಡಬೇಕಾದ್ರೂ ಸಣ್ಣ ಮಟ್ಟಿನ ಸ್ಪರ್ಶ ಆಗ್ತದೆ. ಬಹಳ ಒಳ್ಳೆಯ ರೀತಿಯಲ್ಲಿ ಆದಂಥ ಕೆಲಸ, ಸರ್ಕಾರದ ಕೆಲಸ. ಅದನ್ನು ನೋಡ್ಕೊಂಡು ನಾವು ಒಳಗಡೆ ಬರ್ಬೋದು ಅಂತ ಎಲ್ಲ ಯುವಕರ ಪರವಾಗಿ ನಾನು ತಿಳಿಕೊಳ್ತಾ ಇದ್ದೇನೆ.